1. ಪ್ರಕಟಣೆ 13ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ರೆವಲ್ಯೂಷನ್ ಚಾಪ್ಟರ್ 13 verse 1 ನಲ್ಲಿ ದೇವರು ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. And I stood upon the stand of the sea and saw a beast rise up out of the sea, having 7 heads and 10 horns, and upon his was 10 crowns, and upon his has the name of blasphemy. Hallelujah. ಪ್ರಕಟಣೆ 13ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ದೇವರ ಆತ್ಮನ ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು. ಅದಕ್ಕೆ 7 ತಲೆಗಳು, 10 ಕೊಂಬುಗಳ ಮೇಲೆ 10 ಮುಕುಟಗಳು, ತಲೆಗಳ ಮೇಲೆ ದೇವದೂಷಣ ಹೆಸರುಗಳು ಇದ್ದವು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಕ್ಷಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ಈ ದಿನ ನಾವು ನೋಡಿಕೊಳ್ಳುವಂತ ವಿಷಯ ಜೀಸಸ್ ಕಮಿಂಗ್ ಸೂನ್, ಯೇಸು ಬೇಗನೆ ಬರುತ್ತಿದ್ದಾನೆ ಎಂಬ ವಿಶೇಷತೆಯ ಕಾರ್ಯಕ್ರಮದ ಮುಖಾಂತರವಾಗಿ ದೇವರಾತ್ಮನು ಈ ದಿನ ಸಭೆಯಾದ ನಮ್ಮ ಸಂಗಡ ಆತನು ಈ ವಾಕ್ಯಗಳನ್ನ ಮಾತನಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದರಿಂದ ಪ್ರಕಟಣೆಯಲ್ಲಿರುವ 7 ಸಭೆಗಳಿಗೂ ಕೂಡ ದೇವರಾತ್ಮನು ಹೇಳುವಂತ ಒಂದೇ ಒಂದು ಕಡೆಯ ಮಾತೇನಂದ್ರೆ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ. ಹಲ್ಲೆಲೂಯಾ. ಆದ್ರೆ ಕಿವಿ ಹೇಳ್ತಿರೋರು ಆಮೇಲೆ ಹೇಳೋಣ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಕಿವಿಯಾರೆ ಕೇಳಿ ದೇವರ ವಾಕ್ಯಗಳನ್ನ, ಆ ವಾಕ್ಯಗಳನ್ನ ನಮ್ಮ ಹೃದಯದಲ್ಲಿ ಬಚ್ಚಿಟ್ಟುಕೊಂಡು ಆ ವಾಕ್ಯಗಳಿಗೆ ವಿಧೇಯರಾಗಿ ನಾವು ಯಾವಾಗ ನಡೀತೀವೋ ಆಗ ದೇವರಿಂದ ಆಶೀರ್ವಾದವನ್ನು ಹೊಂದುವವರಾಗಿದ್ದೇವೆ. ಆಮೇಲೆ ನಾವು ಯಾಕಂದ್ರೆ ಅಂತ್ಯ ಕ್ಷಣದ ಕಾಲದಲ್ಲಿ ಇರುವಂತ ಸಭೆಯಾದ ನಮ್ಮ ಸಮಯದಲ್ಲಿ ಈಗ ಅನೇಕರು ಕಿವಿದ್ದು ಏನ್ ಮಾಡ್ತಾರಂದ್ರೆ ದೇವ್ರ ವಾಕ್ಯ ಕೇಳಿಸ್ಕೊಳಲ್ಲ. ಕೆಲವರು ಅವ್ರದೇ ಲೋಕದಲ್ಲಿ ವಾಸ ಮಾಡ್ತಾ ಇರ್ಬಿಡ್ತಾರೆ. ಕೆಲವು ಸಭೆಗಳಲ್ಲಿ ಅವರವರು ಇನ್ನು ದೇವ್ರ ವಾಕ್ಯ ಪ್ರಸಂಗ ಮಾತಾಡ್ತಾ ಇದ್ರೆ ಅಲ್ಲಿ ಅವ್ರ ಮೊಬೈಲಲ್ಲಿ, ವಾಟ್ಸಪ್ಪಲ್ಲಿ ಆ ವಿಡಿಯೋ ಈ ವಿಡಿಯೋ ಕೆಲವರು ಹುಡುಗರಿಗೆ ಗೇಮ್ ಮಾಡಕ್ ಕೊಟ್ಬಿಡ್ತಾರೆ. ಮಕ್ಕಳ ನೀವು ಗೇಮ್ ಮಾಡ್ಕೊಂಡು ಹಂಗಾಗಿ ಬಂದಿರೋದು ದೇವ್ರ ವಾಕ್ಯ ಕೇಳೋದಕ್ಕೆ ಅಲ್ಲಿ ನಡೆಸೋದಿಲ್ಲ. ಸೈತಾನನ ಕಾರ್ಯಗಳನ್ನು ಕೂಡ ನಡೆಸೋರು ಕೂಡ ಎಲ್ಲಿ ಬಂದ್ಬಿಟ್ಟೋದಂದ್ರೆ ಅಲ್ಲಿ ಬಂದಿಲ್ಲ. ಸಭೆಗಳಿಗೂ ಕೂಡ ಜನ ಬಂದ್ಬಿಟ್ಟಿದ್ದಾರೆ. ಆಮೇಲೆ ಆದ್ರಿಂದ ದೇವರ ಆತ್ಮನ ಸಭೆಗೆ ನೇರವಾಗಿ ಇಬ್ಬಾಯ ಕತ್ತಿಯ ರೀತಿಯಲ್ಲಿ ಒಂದೇ ಶಾರ್ಪ್ ಆಗಿ ಆತನ ಮಾತನಾಡ್ತಾನೆ. ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿ ಇರೋರು ನೀವು ಕೇಳಿಸ್ಕೊಳ್ಳಿ. ಕಿವಿ ಇಲ್ಲ ಅಂತಂದ್ರೆ ನೀವು ತೇಟೆ ಕಿವಿಯುಳ್ಳವರಾಗಿ ದೇವರಾಕಿ ಬಿಟ್ಬಿಡ್ತೀರಾ, ಬಿಟ್ಬಿಡಿ. ಅದು ನಿಮ್ಮಾಗಿ ಬಿಟ್ಟ ವಿಚಾರ ಎಂಬುದಾಗಿ ದೇವರು ಆತನ ಕೋಪದಿಂದ ಮಾತನಾಡುವಂತ ಸಮಯ ಈ ಪ್ರಕಟಣೆಯ ಗ್ರಂಥದಲ್ಲೂ ನಾವು ಕಾಣಬಹುದಾಗಿದೆ. ಹಲ್ಲೆಲೂಯಾ. ಆದ್ರಿಂದ ನಮ್ಮ ದೇವರು ಅತಿ ಬೇಗನೆ ಬರುತ್ತಿದ್ದಾನೆ. ಆದ್ರಿಂದ ದೇವ ಜನರಾದ ನಾವು ದೇವರ ವಾಕ್ಯಗಳಿಗೆ ಹೆಚ್ಚಾಗಿ ವಿಧೇಯರಾಗಿ ನಡಿಬೇಕು. ಆದ್ರಿಂದ ಪ್ರಕಟಣೆ ಅಧ್ಯಾಯ ಕೊನೆಯ ಅಧ್ಯಾಯದಲ್ಲೂ ಕೂಡ ದೇವರ ವಾಕ್ಯ ಹೇಳುತ್ತೆ, ಅಕ್ರಮ ಮಾಡುವನು ಇನ್ನೂ ಅಕ್ರಮ ಮಾಡಲಿ, ಅನ್ಯಾಯ ಮಾಡೋನು ಇನ್ನೂ ಹೆಚ್ಚಾಗಿ ಮಾಡ್ಕೊಂಡು ಹೋಗಲಿ. ಯಾಕೆಂದ್ರೆ ರಾಸೆ ಬಣ್ಣಪುರ ಮಾತ್ರ ಅಕ್ರಮ ಕೆಲಸಗಳೆಲ್ಲ ಮಾಡೋದಕ್ಕೆ ಟೈಮ್ ಇರುತ್ತೆ. ಆಮೇಲೆ ಅದಕ್ಕೆ ಯಾಕೆ ಟೈಮ್ ಇಲ್ಲ. ಆದ್ರೆ ದೇವರು ಹಾಕುವಂತ ಹೇಳುತ್ತೆ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲು, ಪರಿಶುದ್ಧನು ಇನ್ನೂ ಪರಿಶುದ್ಧನಾಗ್ಲಿ, ಅವನು ಪರಿಶುದ್ಧ ದೇವರನ್ನ ಮಹಿಮೆ ಪಡಿಸಲಿ ಎಂಬುದಾಗಿ ದೇವರು ಶಾರ್ಪ್ ಆಗಿ ಮಾತನಾಡ್ತಾನೆ. ಯಾಕಂದ್ರೆ ಲೋಕದಲ್ಲಿ ನಾವು ಪರಿಶುದ್ಧರಾಗಿ ನಡೆಯೋದಕ್ಕೂ ಕೂಡ ಈಗ ದೇವ ಜನರಾದ ನಮಗೂ ಹೆಚ್ಚಿನ ಸಮಯ ಇಲ್ಲ. ನಮ್ಗೆ ಎಷ್ಟು ಸಮಯ ಇದೆ? ಅದೆಷ್ಟು ಸಮಯ ಇದೆ ಅಂದ್ರೆ ನಮ್ಗೆ ಒಂದೇ ಒಂದು ನಿಮಿಷ ದೇವರಷ್ಟೇ ಕೊಟ್ಟಿರೋದು. ಹಲ್ಲೆಲೂಯಾ. ಯಾಕಂದ್ರೆ ಕಣ್ಣು ರಪ್ಪೆ ಬಿಡಿಷ್ಟೊತ್ತಿಗೆ ನಾವು ಮಾರ್ಪಟ್ಟು ಭೂಲೋಕವನ್ನ ಬಿಟ್ಟು ಪರಲೋಕವನ್ನ ಸೇರುವಂತ ದಿನ ದೇವರು ನಮ್ಗೆ ರಹಸ್ಯಗುಣದ ಮೂಲಕವಾಗಿ ಆತನು ನೇಮಿಸಿದ್ದಾನೆ. ಆದ ಕಾರಣ ಆ ರಹಸ್ಯಗುಣ ಬರೋದ್ರೊಳಗೆ ನಾವು ಪರಿಶುದ್ಧರಾಗೋದಕ್ಕೂ, ನೀತಿವಂತರಾಗಿ ನಡೆಯೋದಕ್ಕೂ, ಜೀವಿಸೋದಕ್ಕೂ ನಮ್ಗಿರುವ ಸಮಯ. ಆ ರಹಸ್ಯಗುಣ ಮುಗ್ದೋಗ್ಬಿಟ್ರೆ ನಾವು ಎಷ್ಟೇ ಪರಿಶುದ್ಧರಾಗಿ ನಡೆದ್ರು, ಎಷ್ಟೇ ನೀತಿವಂತರಾಗಿ ನಡೆದ್ರು, ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ಬೈಬಲ್ ಓದೋದು, ವಾಕ್ಯ ಧ್ಯಾನ ಮಾಡಿದ್ರು, ಅದು ಯಾವುದಕ್ಕೂ ಕೂಡ ಪ್ರಯೋಜನನೇ ಇರೋಲ್ಲ. ಯಾಕಂದ್ರೆ ಕೃಪೆಯ ಸಭೆ ಕೆಲಸ ಭೂಮಿ ಮೇಲೆ ಮುಗ್ದೇ ಹೋಗಿರುತ್ತೆ. ಯಾಕಂದ್ರೆ ಕೃಪೆಯ ಸಭೆ ಮೊದಲಿಗೆ ಆದ ನಮ್ಮನ್ನ ದೇವರ ಪರಲೋಕ ರಾಜ್ಯದಲ್ಲಿ ರಹಸ್ಯಗುಣದ ಮುಖಾಂತರವಾಗಿ ಸೇರಿಸಿಕೊಳ್ಳುತ್ತಾನೆ. ಇದರ ನಿಮಿತ್ತವಾಗಿ ಲೋಕದಲ್ಲಿ ಏನೆಲ್ಲ ಸ್ಟಾಪ್ ಆಗುತ್ತಂದ್ರೆ ಅವತ್ತಿನಿಂದ ಕರ್ತನ ಮೇಲೆ ನಿಂತೋಗುತ್ತೆ, ಅವತ್ತಿನಿಂದ ದೇವರಿಗಾಗಿ ಕಾಣಿಕೆ ಕೊಡೋದೆಲ್ಲ ನಿಂತೋಗುತ್ತೆ.